Hey guys, welcome back to Saga Stories. ಮಗಡಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ. ಯಾವುದ್ರ ಡಿಲೇ ಇಲ್ಲದಂಗೆ ನಿನ್ನೆ ಫಾರ್ ದ ವೆರಿ ಫಸ್ಟ್ ಟೈಮ್ IPL ಅಲ್ಲಿ ಗ್ರೌಂಡ್ ಒಳಗಡೆ ಆಂಬುಲೆನ್ಸ್ ಬಂದಿದ್ದ ನೋಡ್ಬಿಟ್ವಿ. ಲುಂಗಿ ಹಿಂಗಿಡಿ ಹಿಂದೆಗಡೆ ರಿವರ್ಸ್ ಹೋಗ್ತಾ ಕ್ಯಾಚ್ ಹಿಡ್ಕೊಳಕ್ಕೆ ಹೋಗಿ ಬಿದ್ದು ಉಲ್ಟಾ ಪಲ್ಟಿ ಹೊಡೆದು ತಲೆಗೆ ಹೇಟ್ ಮಾಡ್ಕೊಂಡು ಎದ್ದೇಳಕ್ಕಾಗದೆ ಎತ್ತಾಕೊಂಡು ಹೋಗಿದ್ದಾಯಿತು ಸ್ಕ್ಯಾನ್ಸಿಗೆ ಹಾಸ್ಪಿಟಲ್ಗೆ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ನಿನ್ನೆ ನೈಟೇ ಆಲ್ಮೋಸ್ಟ್ ಅಪ್ಡೇಟ್ನ ಕೊಟ್ಟರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಏನೂ ಆಗಿಲ್ಲ, ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಹೋಗ್ಬೇಡಿ, ಡಿಸ್ಚಾರ್ಜ್ ಆಗಿದ್ದಾರೆ ಲುಂಗಿ ಹಿಂಗೇಡಿ ಅಂತ. ಸೊ ಇವಾಗ ಹಾಸ್ಪಿಟಲ್ ಏನಿಲ್ಲ, ಅವರು ಏನು ಅಲ್ಲೇನು ಟ್ರೀಟ್ಮೆಂಟ್ ಏನು ತೊಗೊತಿಲ್ಲ, ಡಿಸ್ಚಾರ್ಜ್ ಆಗಿದ್ದಾರೆ. ಆ್ಯಂಡ್ ಹೋಪ್ಫುಲಿ ಇನ್ ಆ ವೆರಿ ಫ್ಯೂ ಮ್ಯಾಚಸಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಇನ್ ಫ್ಯೂ ಮ್ಯಾಚಸಲ್ಲಿ ಮತ್ತೆ ಅವರು ಆಡುವಂಥ ಸಾಧ್ಯತೆ ಇದೆ. ಅಂದರೆ ಅವರು ಕಂಪ್ಲೀಟ್ಲಿ ರೂಲ್ ಔಟ್ ಆಗಿಬಿಡ್ತಾರೆ ಅದು ಇದು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ಕಾದು ನೋಡೋಣ, ಇನ್ನೂ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಒಟ್ಟಿನಲ್ಲಿ ಅವರು ರಿಕವರ್ ಆಗಿಬಿಟ್ಟು ಈಚೆ ಕಡೆ ಬಂದಿದ್ದಾರೆ ಅಂತ ಇಲ್ಲ, ಡಿಸ್ಚಾರ್ಜ್ ಆಗಿದ್ರೆ ಒಂದು ರೇಂಜಿಗೆ ಅಂತ ಈ ಅಪ್ಡೇಟ್ ಬಂದಿದೆ. ಸೊ ಕಾದು ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಲುಂಗಿ ಹಿಂಗಿಡಿ ಏನು ನೆನೆ ಫುಲ್ಲು ಇರೋ ಬರೋ ಫ್ರಾಂಚೈಸಿಗಳೆಲ್ಲ ನೆನೆ ಎಕ್ಸಲ್ ಪೋಸ್ಟ್ ಹೊಡೆದಿದ್ದು ಲುಂಗಿ ಹಿಂಗಿಡಿ ಹಿಂಗೆ ಆಗೋಗ್ಬಿಟ್ಟಿದ್ಕೆ. ಹೌದು, ಹೊಡಿಬೇಕು ಗುರು. ಒಬ್ಬ ಪ್ಲೇಯರ್ಗೆ ಆಂಬುಲೆನ್ಸ್ ಬಂದ್ಬಿಟ್ಟು ಕರ್ಕೊಂಡು ಹೋಗಿದೆ ಅಂತಂದರೆ, ಆ ಡೆಲ್ಲಿ ಕ್ಯಾಪಿಟಲ್ಸ್ನ ಇನ್ನೊಬ್ಬ ಪ್ಲೇಯರ್ಗೂ ಕೂಡ ಮುಖಕ್ಕೆ ಬಾಲ್ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಸ್ಕ್ರ್ಯಾಪ್ ಆಗಿ ಹೋಗ್ಬಿಟ್ಟಿದ್ರು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂಥರ ವಿಚಿತ್ರವಾಗಿರುವಂಥ ಇಂಜುರಿಗಳೆಲ್ಲ ಆಗ್ತಾ ಇದಾವೆ ಈ ಸೀಸನು. ಬಿಟ್ಬಿಟ್ಟು ಮತ್ತೆ ಶುರುವಾಯ್ತಪ್ಪ ಇದು MS ಧೋನಿ ಅವ್ರದ್ದು ಕತೆ. ಈ ಮ್ಯಾಚ್ನು ಆಡುವಂಥ ಚಾನ್ಸು ಇಲ್ಲ ಅಂತ ಅಪ್ಡೇಟ್ ಬತ್ತೈತೆ ಮಗ. ಏನೋ ಇನ್ನೊಂದು ಸ್ವಲ್ಪ ಟೈಮ್ ಬೇಕಂತೆ MS ಧೋನಿ ಅವರಿಗೆ ಬರೋದಕ್ಕೆ. ನಾವು ವೆಯ್ಟ್ ಮಾಡಿ ಹಿಂಗೆ ಟೈಮ್ ನೋಡೋದು, ಹಿಂಗೆ ನೋಡೋದು MS ಧೋನಿ ಅವರ ನೋಡೋದು, ಡೇಟ್ ನೋಡೋದು, MS ಧೋನಿ ಅವರ ನೋಡೋದು. ಬರ್ತಾರ ಅಲ್ಲ ಗುರು, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ MS ಧೋನಿ ಅವ್ರನ್ನ ನೋಡೋದಕ್ಕೆ. ಏನು ಮಾಡ್ತಾವ್ರೆ ಅಲ್ಲಿ? ಆಲ್ರೆಡಿ ಆಯ್ತಲ್ಲಿ, ಅರ್ಧ ಸೀಸನ್ನೇ ಆಗೋಯ್ತು, ಮುಗ್ದೋಯ್ತಲ್ಲಿ. ಇನ್ನು ಅರ್ಧ ಸೀಸನ್ ಅವರು ಆಡಬೇಕಲ್ವ ಅಲ್ಲಿ. CSK ಕ್ವಾಲಿಫೈ ಆಗ್ತಾರೋ ಆಗೋದಿಲ್ಲೋ ಗೊತ್ತಿಲ್ಲ. ಇನ್ನು ಅರ್ಧ ಸೀಸನ್ ಒಂದು 7 ಮ್ಯಾಚ್ ಇದೆ, ಅದನ್ನಾರು ಆಡಬೇಕು ಅಲ್ವಾ. ಸೊ ಸಿಕ್ಕಾಪಟ್ಟೆ ಒಂಥರ ಡಿಸಪಾಯಿಂಟ್ ಮಾಡ್ತಾ ಇದ್ದಾರೆ ನೋಡಿ. ಲಾಸ್ಟ್ ಮ್ಯಾಚಿನ ಅವ್ರು ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ನೆಲ್ಲ ಮಾಡ್ತಾಯಿದ್ರು ನೆಟ್ಸಲ್ಲಿ. ಸೊ ಇನ್ನೂ ರಿಕವರ್ ಆಗಿಲ್ಲ ಅಂದರೆ ಏನೋ ಮಾಡ್ತಾಯಿದ್ದು, ಏನಿದು ಹಿಂಗಾಗೋಗ್ಬಿಟ್ಟಿದೆ ಕತೆ. ಅವ್ರು ಹೇಳಿದರು ಅರ್ಧ ಸೀಸನ್ ಮಿಸ್ ಮಾಡ್ಕೊಂತಾರೆ, ಅರ್ಧಕ್ಕಿಂತ ಜಾಸ್ತಿ ಮಿಸ್ ಮಾಡ್ಕೊಂತಾರೆ, ಇನ್ನೇನಿರುತ್ತಲ್ಲ ಆಡೋದಕ್ಕೆ MS ಧೋನಿ ಅವರು. ಅಪೇಟು ಮತ್ತು ಪ್ಯಾಟ್ ಕಮಿನ್ಸ್ ಅವರು ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ನಾವು ಗೇಮ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ನಾವೇ ಚೇಂಜ್ ಆಗಿಬಿಡ್ಬೇಕು ಅಂತ ಹೇಳಿದ್ದಾರೆ. ಐ ಗೆಸ್ ಯು ಜಸ್ಟ್ ವರ್ಕ್ ಆನ್ ಯುವರ್ ಬ್ಯಾಟಿಂಗ್. ಬೌಲಿಂಗ್ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಏನು ಗುರು, ಬ್ಯಾಟಿಂಗ್ ನೆಟ್ಗೆ ಆಡಿದ್ರೆ ಆಯ್ತಲ್ಲ, ಅಲ್ಲಿ ಮ್ಯಾಚ್ ಆಗೋಯ್ತಲ್ಲ ಅಂತ ಹೇಳಿದ್ರೆ. ಒಂದು ಕಡೆ ವೀಕ್ನೆಸ್ ಅಂತೂ ಇದ್ದೇ ಇರುತ್ತೆ, ಎಲ್ಲ ಟೀಮ್ಗಳಿಗೂ ಒಂದಲ್ಲ ಒಂದು ವೀಕ್ನೆಸ್ ಅಂತ ಇರುತ್ತೆ, ಒಂದು ಸ್ಟ್ರೆಂತ್ ಇರುತ್ತೆ, ಒಂದು ವೀಕ್ನೆಸ್ ಇರುತ್ತೆ. ನೀನು ಬೌಲಿಂಗ್ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಬ್ಯಾಟಿಂಗ್ ಸಖತ್ತಾಗಿ ಮಾಡೋ ಗುರು ನೀನು. ನಿನ್ನ ಹತ್ರ ಅಬಿಲಿಟಿ ಇದೆ ಅಂದರೆ ಬ್ಯಾಟಿಂಗ್ ಮೇಲೆ ಸಿಕ್ಕಾಪಟ್ಟೆ ಮಾಡು ನೀನು ಅಂತ ಹೇಳಿದೆ. ಅದೇ ಹೇಳಿದ್ನಲ್ಲ, ಗೇಮ್ನ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಗೇಮ್ನ ನಾವೇ ಚೇಂಜ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಬೆಟ್ರ್ ಆಗಿರುತ್ತೆ ಅಂತ, ಅಡಾಪ್ಟ್ ಆಯಿತು ಅಂದರೆ ಬೆಟ್ರ್ ಆಗಿರುತ್ತೆ ಅಂತ. ಸೊ ಅಡಾಪ್ಟೇಷನ್ ಆಗಿ ಕಲ್ತ್ಕೊಂಡ್ಬಿಟ್ಟಿದ್ರೆ ಪ್ಯಾಟ್ ಕಮಿನ್ಸ್ ಅವರು SRH ಮೂಲಕ. ಅಪ್ಡೇಟ್ ನಂಬರ್ 4, ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದರೆ ವಿಕ್ರಮ್ ಅವರು ರಾಜಸ್ಥಾನ್ ರಾಯಲ್ಸ್ನ ಮೈನ್ ಆಗಿರುವಂಥವ್ರು. ಸೊ ಇವರು ಹೇಳ್ತಾರೆ, ನಾನು ವೈಭವ್ ಸೂರ್ಯವಂಶಿಗೆ ಏನು ಇಂಜುರಿ ಆಗ್ತಾ ಇದ್ದಂಗೆ ಎಲ್ಲ ಫುಲ್ಲು ರೊಚ್ಕೆದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಕರ್ಕೊಂಡವ್ರು, ಎಡೆ ಜನ ಹಿಡ್ಕೊಂಡ್ಬಿಟ್ಟಿದ್ರು ಹಂಗೇನೆ ಅಲ್ಲಿ ವೈಭವ್ ಸೂರ್ಯವಂಶಿನ. ನೀನು ಇಂಪಾರ್ಟೆಂಟ್ ಗುರು ನಮ್ಮ ಟೀಮ್ಗೆ, ನೀನು ಚಿನ್ನ ಬಂಗಾರ ಇದ್ದಂಗೆ ನಮ್ಮ ಟೀಮ್ಗೆ ಅಂತ. ಬಟ್ ಆದರೂ ಕೂಡ ಮ್ಯಾಚ್ನ ಸೋತರು. 36 ಬಾಲಿಗೆ ಸೆಂಚುರಿ ಬಂದರೂ ಕೂಡ ನನ್ನ ವೈಭವ್ ಸೂರ್ಯವಂಶಿ ಆನ್ ಫೀಲ್ಡ್ ಇರಬೇಕಾದ್ರೆ ಫೀಲ್ಡಿಂಗ್ ಮಾಡ್ತಾ ಇರೋಂಥ ಟೈಮಲ್ಲಿ, 4 ಹೋಗುವಂಥ ಟೈಮಲ್ಲಿ ಓಡ್ತಾ ಇರ್ತಾರೆ, ಸುಮ್ಮನೆ ಬಾಲ್ ಹೋಗ್ತಾ ಇರುತ್ತೆ 4ಗೆ, ಬಟ್ ಇವರೇ ದೂರದಲ್ಲೇ ಓಡ್ತಾ ಇರ್ತಾರೆ. ಬಟ್ ಆವಾಗ ಒಂದು ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಪುಲ್ ಆದಂಗೆ ಕಾಣಿಸುತ್ತೆ, ಕಾಲು ಹಿಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗುತ್ತೆ ಸಿಚುವೇಶನ್ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನೋಡಿದ್ದೀವಿ ಆಯುಷ್ ಮಾತ್ರ ಏನಾಗಿತ್ತು ಅಂತ ಹ್ಯಾಮ್ಸ್ಟ್ರಿಂಗ್ ಪುಲ್ ಆಗಿದ್ದಾಗ. ಸೊ ಈ ಥರ ಆಗೋಗ್ಬಿಟ್ಟಿದೆ. ಇಬ್ಬರು ಬಂದ್ಬಿಟ್ಟು ಹಿಡ್ಕೊಂಡ್ರನ್ನ ಕರ್ಕೊಂಡು ಮೋಡ್ರನ್ಗೆ ಹೋದರು. ಏನಾದ್ರು ಆಗಿದೆಯಾ ಅಂತ ಕೇಳಿದಾಗ ಅವರು ಈಸ್ ಲುಕಿಂಗ್ ಫೈನ್ ಅಂತ ಹೇಳಿದರೆ, ಓಕೆ ಅಂತ ಹೇಳಿದ್ರೆ ಇನ್ನೊಂದು ದಿನದಲ್ಲಿ ಗೊತ್ತಾಗುತ್ತೆ ಏನಾದ್ರು ಆಗಿದೆ ಅಂತಾರೆ. ಅಂಥ ಮಟ್ಟಿಗೆ ಆಗಿದೆ ಅಂತ ಅಂದರೆ ನಾವು ಹೇಳ್ತೀವಿ ನಿಮಗೆ. ಬಟ್ ಇವಾಗ ಸದ್ಯದ ಮಟ್ಟಿಗೆ ನೋಡ್ತಂದರೆ ಈಸ್ ಲುಕಿಂಗ್ ಫೈನ್ ಅಂತಲೇ ಹೇಳಿದ್ದಾರೆ. ಸೊ ಆಲ್ ಓಕೆ ಅಂತ ಕಾಣಿಸ್ತಾರೆ ರಾಜಸ್ಥಾನ್ ರಾಯಲ್ಸಲ್ಲಿ. ಅಪ್ಡೇಟ್ ನಂಬರ್ 4, ಇಲ್ಲಿ ಪಂಜಾಬ್ ಕಿಂಗ್ಸು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಿರೋದು, ಒಂದು ಮ್ಯಾಚ್ನ ಸೋತಿಲ್ಲ ಅನ್ನೋದು ಎಷ್ಟು ಸತ್ಯನೋ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಏನಾದ್ರು ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಬೌಲಿಂಗ್ ರೊಟೇಷನ್ಸಲ್ಲಿ ಆಗಿರ್ಬೋದು, ಹೌದು ಅವ್ರ ಟೀಮ್ ಅವರು ಅಷ್ಟೊಂದು ಕ್ಯಾಚ್ನ ಡ್ರಾಪ್ ಮಾಡಿದ್ರು ಕೂಡ ಗೆಲ್ತಾ ಇದ್ದಾರೆ ಅಂತಂದರೆ, ಸೊ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ವೈಸ್ ಬ್ಯಾಟರ್ಸ್ಗಳು ಸಿಕ್ಕಾಪಟ್ಟೆ ಸೈಕಾಗಿ ಪರ್ಫಾರ್ಮ್ ಮಾಡ್ತಿರೋದು. ಓಪನರ್ಸ್ ಆಗಿರ್ಬೋದು, ಫಿನಿಷರ್ಸ್ ಆಗಿರ್ಬೋದು, ಜೊತೆಗೆ ಮಿಡ್ಲ್ ಆರ್ಡರ್ ಬರುವಂಥವ್ರು ಆಗಿರ್ಬೋದು, ಬೌಲರ್ಸ್ ಆಗಿರ್ಬೋದು. ಫೀಲ್ಡರ್ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಹೊಡಿತಾ ಇದೆ ಅಷ್ಟೇ. ಅದು ಬಿಡ್ತು ಅಂತಂದರೆ ಫೀಲ್ಡಿಂಗ್ ಸ್ವಲ್ಪ ಡಿಫೆಕ್ಟ್ ಕಾಣಿಸ್ತಿದೆ. ಅದು ಬಿಡ್ತು ಅಂದರೆ ಎಲ್ಲ ಪಾಯಿಂಟಲ್ಲೂ ಕೂಡ ಟಾಪ್ ನಾಚ್ ಇದ್ದಾರೆ ನೋಡಿ. ಆ್ಯಸ್ ಎ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ರಜತ್ ಪತಿದಾರ್ ಕೂಡ ಅದೇ ಥರ ಮಾಡ್ತಾರೆ, ಶ್ರೇಯಸ್ ಅಯ್ಯರ್ ಕೂಡ ಅದೇ ಥರ ಮಾಡ್ತಾರೆ ನೋಡಿ. ಚೇಸ್ ಮಾಡುವಂಥ ಮ್ಯಾಚ್ಗಳೆಲ್ಲ ಇವ್ರು ನೋಡಿ, 30 ಬಾಲಿಗೆ 61, 33 ಬಾಲಿಗೆ 69, 29 ಬಾಲಿಗೆ 50,
35 ಬಾಲಿಗೆ 65. ಈ ಸೀಸನ್ ಚೇಸ್ ಮಾಡಿರುವಂಥ ಮ್ಯಾಚ್ಗಳೆಲ್ಲ ನೋಡ್ತು ಅಂದರೆ ಡೆಲ್ಲಿ ಅಗೇನ್ಸ್ಟು, ಹೈದರಾಬಾದ್ ಅಗೇನ್ಸ್ಟು, ಚೆನ್ನೈ ಅಗೇನ್ಸ್ಟು, ಮುಂಬೈ ಅಗೇನ್ಸ್ಟು ಕಂಪ್ಲೀಟ್ಲಿ ಕನ್ವಿನ್ಸಿಂಗ್ ಚೇಸ್ ಹೆಂಗಾಗಿದೆ ಅಂದರೆ ಶ್ರೇಯಸ್ ಅಯ್ಯರ್ ಮಿಡ್ಲಲ್ಲಿ ನಿಂತ್ಕೊಂಡು ಈ ಥರ ಕಾಂಟ್ರಿಬ್ಯೂಷನ್, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಕ್ಲಿಕ್ ಆಗಿರೋದು ಪಂಜಾಬ್ ಕಿಂಗ್ಸ್ ಅವರು. ಅಪ್ಡೇಟ್ ನಂಬರ್ 6, ರಿಕಿ ಪಾಂಟಿಂಗ್ ಅವರು ಪ್ರಿಯಾಂಶ್ ಆರ್ಯ ಅವ್ರಿಗೆ ಆ್ಯಂಡ್ ಟೀಮ್ಗೆ ಅಂದರೆ ಕಂಪ್ಲೀಟ್ ಟೀಮ್ಗೆ ಹೇಳಿದಂತೆ ಇಫ್ ಯು ಪ್ಲೇ ಬೆಸ್ಟ್ ಕ್ರಿಕೆಟು, ನಮ್ಮ ಬೆಸ್ಟ್ನ ನಾವು ಕೊಟ್ವಿ ಅಂತಂದರೆ ಖಂಡಿತ ಈ ಸ್ಕೋರ್ ಚೇಸ್ ಆಗುತ್ತೆ. ಈ 265 ಏನಿದೆ ಇದು ದೊಡ್ಡದೊಂದು ಅನ್ಕೊಳಕ್ಕೆ ಹೋಗ್ಬಿಡಿ, ಚಿಕ್ತು ಅಂತಲೇ ಅಂದ್ಕೊಳ್ಳಿ ನೀವು. ನಮ್ಮ ಬೆಸ್ಟ್ ಕ್ರಿಕೆಟ್ ನಾವು ಆಡೋದನ್ನ 100% ಚೇಸ್ ಆಗುತ್ತೆ. ಆ್ಯಂಡ್ ನಾವು ಮಾಡಿದ್ದೀವಿ, ಈ ಹಿಂದೆ ಮಾಡಿದ್ದೀವಿ. 260 ನಮಗೇನು ಹೊಸ್ತೇನಲ್ಲ, ನಾವೇ ಪ್ರೂವ್ ಮಾಡಿದ್ದೀವಿ, ಮತ್ತೆ ಇನ್ನೊಂದ್ಸಲ ಪ್ರೂವ್ ಮಾಡೋದಕ್ಕೇನು ಅಂತ ಅವ್ರು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ನ ನಮಗೆ ಡ್ರೆಸ್ಸಿಂಗ್ ರೂಮಲ್ಲಿ ಕೊಟ್ಟರು. ಸೊ ಆ ಒಂದು ಕಾನ್ಫಿಡೆನ್ಸಿಂದನೇ ಬಂದು ನಾವು ಚೇಸ್ ಆಗುತ್ತೆ ಈ ಟಾರ್ಗೆಟು ಅಂತ. ಇದೇ ನಮಗೆ ಹೊಸ್ತೇನಾಗಿರಲಿಲ್ಲ, ನಾವು ಮಾಡಿದ್ವಿ 2024 ಬ್ಯಾಕಿನ್ನಲ್ಲಿ. ಸೊ ಮತ್ತೆ ಮಾಡಿದ್ವಿ ಅಷ್ಟೇ. ಇದಕ್ಕೆ ರಿಕಿ ಪಾಂಟಿಂಗ್ ಅವರ ಒಂದು ಇದೆಯಲ್ಲ, ಒಂದು ಮೋಟಿವೇಶನ್, ಒಂದು ಇನ್ಸ್ಪಿರೇಷನ್ ಇದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ಪಾಸಿಟಿವಿಟಿನ ತುಂಬಿತು ಅಂತ ಹೇಳಿದ್ರೆ ಹೌದು. ರಿಕಿ ಪಾಂಟಿಂಗು ಪಂಜಾಬ್ ಕಿಂಗ್ಸ್ಗೆ ಬರ್ತಾ ಇದ್ದಂಗೆ ಅವರ ಡೈನಾಮಿಕ್ಸೇ ಚೇಂಜ್ ಆಗೋಗ್ಬಿಡ್ತು. ಶ್ರೇಯಸ್ ಅಯ್ಯರ್ ಮ್ಯಾಚನ್ನು ಮುಗ್ದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, ಕ್ಲೋಸ್ ಟು KL. ಸಖತ್ತಾಗಿ ಆಡ್ದಾಗರು ನಮ್ಮ KL ರಾಹುಲ್, ಸೈಕ್ ಪ್ಲೇಯರು. ಆ್ಯಂಡ್ ಇನ್ ಮೈ ಮೈಂಡ್ ಐ ವಾಸ್ ಜಸ್ಟ್ ಥಿಂಕಿಂಗ್ ವಾಟ್ ಎವರ್ ದೆ ಗೆಟ್ ವಿ ಜಸ್ಟ್ ನೀಡ್ 1 more run ಎಕ್ಸ್ಟ್ರಾ. ಅವ್ರು ಮಾಡ್ತಾರೆ ಅಂತಂದರೆ ನಮ್ಮ ಕೈಲಿ ಏನಕ್ಕಾಗಲ್ಲ, ಅವ್ರು ಮಾಡಿದ್ರೆ 1 run ಎಕ್ಸ್ಟ್ರಾ ನಾವೇ ಕೊಡೋಕ್ಕಾಗಲ್ಲ. ಅನ್ಬೀಟನ್ ಇದ್ದೀವಿ ನಾವು, ನಮ್ಮ ಕೈಲಿ ಸಾಧ್ಯ. ಅವ್ರು 160 260 ಪಾಸಿಬಲು, 270 ಪಾಸಿಬಲ್, 280 ಪಾಸಿಬಲು. ಅವ್ರಿಗಿನ್ನ 1 run ಎಕ್ಸ್ಟ್ರಾ ಹೊಡೆಯೋದಕ್ಕಾಗಿಲ್ವ ನಾವು? ಪಣ ತೊಡ್ಬಿಟ್ಟು ಹೊಡೆಯೋನಾಗಿರೋ ಅವನ ಅಜ್ಜಿ ಎಷ್ಟಾನ ಆಗಲಿ. ಬಟ್ KL ರಾಹುಲ್ಗೆ ಸಿಕ್ಕಾಪಟ್ಟೆ ಒಂಥರ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ, ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬಿಲ್ಡಪ್ನ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬ ಇಂಡಿಯನ್ ಪ್ಲೇಯರ್ 150ನ ಹೊಡೆದಿದ್ದಾರೆ ಅಂತಂದರೆ ಖಂಡಿತ ಕ್ರೆಡಿಟ್ ಕೊಡಬೇಕು. 19 ವರ್ಷದ ಹಿಸ್ಟ್ರಿ ಒಬ್ಬ ಇಂಡಿಯನ್ ಪ್ಲೇಯರ್ ಹೊಡೆದಿಲ್ಲ, ಅದು ಇವಾಗ ಬಂದಿದೆ ಅಂತಂದರೆ ಖಂಡಿತ ಕ್ರೆಡಿಟ್ ಕೊಡಲೇಬೇಕು. ಅದು ಈಕ್ವಲ್ ಕ್ರೆಡಿಟ್ನ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳೋದೇನು ಅಂತಂದರೆ ವಿ ಹ್ಯಾವ್ ಚೇಸ್ 220 225 ಬಿಫೋರ್, ಅಂದರೆ ಈ ಸೀಸನಲ್ಲಿ. ಸೊ ದ ಮೈಂಡ್ ಸೆಟ್ ವಾಸ್ ಟು ಮ್ಯಾಕ್ಸಿಮೈಸ್ ರನ್ಸ್ ಇನ್ ದ ಪವರ್ ಪ್ಲೇ. ಅಂದರೆ ಪವರ್ ಪ್ಲೇಲ್ಲೇ ಇವರ ಮೈಂಡ್ ಸೆಟ್ ಫಿಕ್ಸ್. ಇವ್ರು ಪವರ್ ಪ್ಲೇಲಿ ಅಷ್ಟೇ ಹೊಡೆದಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಎಷ್ಟು ಹೊಡೆದಿದ್ದು, ಒಂದು 70 ರನ್ ಹೊಡೆದಿದ್ರು ಅಂತ ಕಾಣಿಸುತ್ತೆ. ಇವ್ರು ಪವರ್ ಪ್ಲೇಲಿ ಎಷ್ಟು ಇವರು ಹೊಡೆದಿದ್ದು 117 ರನ್ ತೊಗೊಂಡೋಗ್ಬಿಟ್ರೆ ಹಂಗೆ. ಪವರ್ ಪ್ಲೇಲಿ ಮ್ಯಾಕ್ಸಿಮೈಸ್ ಮಾಡ್ತು ಅಂದರೆ ಈ ಟಾರ್ಗೆಟು ಚೇಸಬಲ್ಲೇ. ಬಟ್ ಪವರ್ ಪ್ಲೇನ ಅವರು ನಿಧಾನಕ್ಕೆ ಆಡ್ತು ಅಂದರೆ ಒಂದು 70 ರನ್ನು 60 ರನ್ ಈ ಥರ ಆಡ್ತು ಅಂದರೆ ಇದು ಆಗೋದಿಲ್ಲ ಅಂತ ಗೊತ್ತಿತ್ತು. ನಾವು ಅದಕ್ಕೆ ಪವರ್ ಪ್ಲೇಲಿ ನಾಯಡಿ ಬಿಡಿ ವಾಂಚಾಡಿದ್ದು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಅವರೇ ಮಾತಾಡ್ತಾರೆ, ಪ್ಯಾಟ್ ಕಮಿನ್ಸ್ ಅವರೇ. ಈಸ್ ಮೈ ಫೇವ್ರೆಟ್ ಪ್ಲೇಯರ್ ಅಂತ. ವೈಭವ್ ಸೂರ್ಯವಂಶಿ 15 ವರ್ಷದ ಪ್ಲೇಯರ್ಗೆ ಈಸ್ ಮೈ ನ್ಯೂ ಫೇವ್ರೆಟ್ ಪ್ಲೇಯರ್ ಅಂತ ಹೇಳ್ತಾವ್ರು ಗುರು. ಆಸ್ಟ್ರೇಲಿಯನ್ಸು ಒಂದು ರೇಂಜ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ ಪ್ಯಾಟ್ ಕಮಿನ್ಸ್ ಒಂಥರ ಲೆಜೆಂಡ್ ಅಂತಲೇ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಆ ಥರ ಮಾಡ್ಬಿಟ್ಟಿದ್ರು ಅವರು. WTC ಗೆದ್ದು, ವರ್ಲ್ಡ್ ಕಪ್ನಾಗ ಗೆದ್ದು, ಆ ಥರ ಲೆಜೆಂಡ್ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಅವರು ಇವ್ರನ್ನ ಒಂಥರ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವ್ರಿಗೆ ಅಂತ ಹೇಳ್ತಾರೆ. ಅವರು ಹೊಡೆದ ಹೆಂಗಿರ್ತವೆ ಅಂತಂದರೆ ಇವ್ರು ಹೇಳಿರೋದು ಹಾರ್ಡ್ ಆಗಿರುತ್ತೆ. ಹೊಡಿತು ಅಂತಂದರೆ ಅಜ್ಜಿ ಮುಟ್ಟು ನೋಡ್ಕೊಳಂಗಿರುತ್ತೆ. ಆ ಬ್ಯಾಟ್ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂದರೆ ಹೌದು ಅದೇ ಥರ ಕೇಳ್ತಿದ್ದೇನೆ. ಫಸ್ಟ್ ಓವರಲ್ಲಿ ಹೆಂಗೂರು ವಾಂಚಿದ್ದು ಅಲ್ಲಿ 4 ಸಿಕ್ಸು ಹಿಟ್ಟಾಡ್ಸ್ಬಿಟ್ರೆ ಹಂಗೆ ಪ್ರಫುಲ್ಗೆ ಚಚ್ಚಿ ಕೆಡಗ್ಬಿಟ್ರು. ಅದು ಹೊಡೆಯೋದನ್ನು ಸುಮಾರಾಗಿ ಹೊಡಿತಾರೆ, ಮೇಲಕ್ಕೆ ಹೋಗುತ್ತೆ, ಡಿಸ್ಟೆನ್ಸು ಕೂಡ ಹೋಗುತ್ತೆ ಫುಲ್ಲು ಮೇಲೆ. ಅಷ್ಟು ಮೇಲೆ ಕೊಡೋದೇ ಇಲ್ಲ ಯಾವ ಪ್ಲೇಯರ್ನು ಕೂಡ. ಇವ್ರ ಮೇಲಕ್ಕೆ ಹೋಗುತ್ತೆ, ಡಿಸ್ಟೆನ್ಸ್ನು ಕೂಡ ಹೋಗುತ್ತೆ. ಅದೇ ವಿಚಿತ್ರ ಅಂತಂದರೆ. ಅಪ್ಡೇಟ್ ನಂಬರ್ 9, KL ರಾಹುಲ್ಗೆ ಒಂದು ಕ್ವಶನ್ ಬರುತ್ತೆ MS ಧೋನಿ ಅವರ ರಿಲೇಟೆಡು. ಅಲಾಗರು ನೀವು MS ಧೋನಿ ಅವರ ರನ್ಸ್ನ, IPL ರನ್ಸ್ನ ಸರ್ಪಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅವರಷ್ಟು ರನ್ಸ್ನ ಹೊಡಿಬೇಕು ಅಂದ್ಕೊಂಡಿದ್ದೀರಾ, ಹಂಗೆ ಅಥವಾ ಯಾವ ರೆಕಾರ್ಡ್ನ MS ಧೋನಿ ಅವ್ರದ್ದು ನೀವು ಸರ್ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಈ IPL ಅಂತಂದರೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರಲ್ಲಿ, ಜೊತೆಗೆ ಈ IPL ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋಂಥ ಉತ್ತರ ಇದು. ನಾನು MS ಧೋನಿ ಅವ್ರ ರನ್ಸ್ ಆಗಿರಲಿ ಅಥವಾ ಅವ್ರ ಥರ ವಿಕೆಟ್ ಕೀಪಿಂಗ್ ಆಗಿರಲಿ, ಅಷ್ಟು ಕ್ಯಾಚಸ್ ಆಗಿರಲಿ, ಅಷ್ಟು ಸ್ಟಂಪ್ಸ್ ಆಗಿರಲಿ, ಅಷ್ಟು ರನ್ಸ್ ಆಗಿರಲಿ ಹೊಡಿಬೇಕು ಅಂತ ಅಂದ್ಕೊಳೋದು ಅದು ಇದು ಎಲ್ಲ ನನಗೆ ಬೇಕಾಗಿಲ್ಲ. ನಾನು ಅಷ್ಟು ನಂಬರ್ ಆಫ್ ಟೈಮ್ಸು ಟ್ರೋಫೀಸ್ನ ಗೆಲ್ಲಬೇಕು. 5 ಟ್ರೋಫೀಸ್ನ ನಾನು ಗೆಲ್ಲಬೇಕು ಗುರು. IPL ನಾನು ಎಷ್ಟು ವರ್ಷ ಆಡ್ತೀನೋ ಗೊತ್ತಿಲ್ಲ, 5 ಟ್ರೋಫೀಸ್ನ ನಾನು ಗೆಲ್ಲಬೇಕು. ನಾನು ಇರೋವಂಥ ಟೀಮ್ 5 ಟ್ರೋಫೀಸ್ ಗೆಲ್ಲಬೇಕು, ಅಷ್ಟೇ ನನಗೆ ಇಷ್ಟ ಆಗಿರೋವಂಥದ್ದು ಅಂತ ಅವರು ಉತ್ತರನ ಕೊಟ್ಟಿದ್ದಾರೆ. ಬಟ್ ಪುಣ್ಯಾತ್ಮಂಗೆ 1 ಟ್ರೋಫಿ ಕೂಡ ಇನ್ನೂ ಸಹ ಸಿಕ್ಕಿಲ್ಲ, ಇಷ್ಟು ವರ್ಷ ಆಡ್ತಿದ್ರು ಕೂಡ ರಾಹುಲ್ಗೆ. ಸೊ ನೋಡೋಣ ಅದು ಯಾವಾಗ ಸಿಗುತ್ತೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ ಗಾಯ್ಸ್.